40 ವರ್ಷಕ್ಕೆ ಹಾಳಾಗುತ್ತಿರುವ ಜಾತಿ. ಏನಪ್ಪ ಆಶ್ಚರ್ಯ ಆಗುತ್ತೆ, ಹೀಗೆ ಹೇಳ್ತಾರೆ 40 ವರ್ಷಕ್ಕೆ ಅಂತ. ಮದುವೆ ಆಗೋಕ್ಕೆ ಹೆಣ್ಣುಗಳು ಸಿಗ್ತಿಲ್ಲ, ಕಾಯ್ತಾ ಇರ್ತಾರೆ. ಜಾತಿ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಕಡೆ ಹೆಣ್ಣು ಸಿಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ 40 ವರ್ಷಕ್ಕೆ ಹಾಳಾಗುತ್ತಿರುವ ಜಾತಿ. ಏನಪ್ಪ ಆಶ್ಚರ್ಯ ಆಗುತ್ತೆ, ಹೀಗೆ ಹೇಳ್ತಾರೆ 40 ವರ್ಷಕ್ಕೆ ಅಂತ. ಯಾಕೆಂದರೆ ನಮ್ಮ ಕನಕಪುರದ ಸುತ್ತಮುತ್ತ ಈಗ ಅದು ಬೆಂಗಳೂರು ದಕ್ಷಿಣ ಮದುವೆಗೋಸ್ಕರ ಮದುವೆ ಆಗೋಕ್ಕೆ ಹೆಣ್ಣುಗಳು ಸಿಗ್ತಿಲ್ಲ, ಕಾಯ್ತಾ ಇರ್ತಾರೆ. ಜಾತಿ ಪದ್ಧತಿಯನ್ನು ಅನುಸರಿಸ್ಕೊಂಡು ನಮ್ಮ ಜಾತಿ ಹುಡುಗಿನೇ ಬೇಕು, ಹೀಗೆ ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ವಯಸ್ಸಾದಂತೆ 40 ಆದಾಗ ಯಾವ ಜಾತಿ ಹೆಣ್ಮಕ್ಳು ಸಿಕ್ಕರೂ ಪರವಾಗಿಲ್ಲ ಅಂದ್ಬಿಟ್ಟು ಮದುವೆ ಆಗೋಕ್ಕೆ ರೆಡಿ ಆಗ್ತಾರೆ. ಆದರೂ ಸಿಗ್ತಾ ಇಲ್ಲ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಕಡೆ ಹೆಣ್ಣು ಸಿಗ್ತಾ ಇದೆ. 40 ವರ್ಷ ಆಗಿದ್ರೂ ಕೂಡ ಹೆಣ್ಣು ಸಿಗ್ತಿದೆ. ಅಲ್ಲಿ ಜಾತಿಯನ್ನು ನೋಡಲ್ಲ. ಯಾಕೆ ಅಂತ ಈಗ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಸಂಬಂಧಿಕರ ಮನೆಯಲ್ಲಿ ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಇದ್ದ. ಅವನೇನು ಮಾಡ್ತಾರೆ, ಎಲ್ಲ ಹಳ್ಳಿಗಳಿಗೆ ಹೋಗೋದು, ಹೊಲ ಹುಳೋದು, 1 ಗಂಟೆ ಇಷ್ಟು ಅಂತಿರುತ್ತೆ ಮಾಡ್ಕೊಂಡಿದ್ದ. ಜನರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ದ. ಅವನು ಎಲ್ಲರೂ ಗೊತ್ತಿತ್ತು. ತುಂಬ ಜನಕ್ಕೆ ಹೆಣ್ಣು ಸಿಗ್ತಿರ್ಲಿಲ್ಲ. ಆಗ ಒಂದು ಪ್ಲ್ಯಾನ್ ಮಾಡ್ದ ಅವನು. ಬೀದರು ಕಲಬುರಗಿ ಕಡೆ ತುಂಬ ಜನ ಬಡ ಮಕ್ಕಳಿದ್ದಾರೆ. ಒಂದೊಂದು ಮನೆಯಲ್ಲಿ 5 ಜನ 6 ಜನ ಹೆಣ್ಮಕ್ಳಿದ್ದಾರೆ. ಕೆಲವ್ರ ಮನೆಯಲ್ಲಿ ಗಂಡು ಮಕ್ಳು ಆಗ್ಬೇಕು ಅಂತ ಕಾದು ಬರೀ ಹೆಣ್ಮಕ್ಳೇ ಇರ್ತಾರೆ. ಬಡತನ ಇದೆ, ಅಲ್ಲಿ ಹೆಣ್ಣುಗಳು ಸಿಗ್ತವೆ ಅನ್ನತಕ್ಕಂಥ ಐಡಿಯಾ ಬಂತು. ನಾನು ಹೆಣ್ಣು ಕೊಡಿಸ್ತೀನಿ ಅಂತ ಹೇಳ್ದ. ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಅವನಿಗೆ ಮಿನಿಮಮ್ 2 lakhs ಕಮಿಷನ್ ಕೊಡಬೇಕು. ಹೆಣ್ಣು ಕೊಡ್ಸೋರಿಗೆ ಹೆಣ್ಣವ್ರ ಮನೆಯವ್ರಿಗೆ 5 ಲಕ್ಷ ಕೊಡಬೇಕು. ಅವರು ಸಣ್ಣ ಪುಟ್ಟ ಒಡವೆ ಮಾಡಿಸಿ ಮದುವೆ ಮಾಡಿ ಕಳಿಸ್ತಾರೆ. ಈ ಸ್ಕೀಮು ಒಬ್ರಿಗಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಕನಕಪುರ ಸುತ್ತಮುತ್ತ ಬೇಕಾದಷ್ಟು ಮದುವೆಗಳಾಗಿದೆ. ಈಗ ಅವನು ಟ್ರ್ಯಾಕ್ಟ್ರ್ ಓಡಿಸೋದನ್ನು ಬಿಟ್ಬಿಟ್ಟು ಲಕ್ಷಾಧಿಪತಿ ಆಗಿದ್ದಾನೆ. ಯಾಕೆಂದರೆ ಒಂದು ಮದುವೆಗೆ 2 ಲಕ್ಷ ಕಮಿಷನ್ ಸಿಗುತ್ತೆ. ಅವನು ಇಲ್ಲೆಲ್ಲ ಸ್ಟಡಿ ಮಾಡ್ತಾ ಇವ್ರು ಹೇಗಿದ್ದಾರೆ ಅಂತೆಲ್ಲ ನೋಡ್ಕೊತಾನೆ. ಅಲ್ಲಿ ಹೋಗಿ ಹೆಣ್ಣು ನೋಡ್ತಾನೆ. ಇವ್ರನ್ನ ಅಲ್ಲಿ ಕರ್ಸ್ಕೊತಾರೆ, ಒಂದು 10 ಜನನ. ಅವ್ರು ನೀಟಾಗಿ ಮದುವೆ ಮಾಡಿ ಕಳಿಸ್ತಾರೆ. ಆ ಹೆಣ್ಣು ಮಗಳು ಇಲ್ಲಿ ಬಂದ ಮೇಲೆ ಪಾಪ ಅಲ್ಲಿ ಬಡತನದಲ್ಲಿ ಇರ್ತಾರೆ. ಇಲ್ಲಿರ್ತಕ್ಕಂಥ ವಾತಾವರಣ ಸ್ವಲ್ಪ ಲಕ್ಸುರಿ, ಆಸ್ತಿ ಎಲ್ಲ ಇರುತ್ತೆ. ಅಂಥವ್ರಿಗೆ ಅವ್ನು ಹೆಣ್ಣು ಕೊಡಿಸೋದು. ಸೊ ಅವ್ರ ಮನೆಯಲ್ಲಿ ಬಂದು ಆರಾಮಾಗಿರ್ತಾರೆ. ಅತ್ತೆ ಮಾವನುಗಳ ರೆಸ್ಪೆಕ್ಟ್ ಕೊಟ್ಕೊಂಡು ಗಂಡನ ಚೆನ್ನಾಗಿ ನೋಡಿಕೊಂಡು ಅಲ್ಲಿ ತುಂಬ ಕೂಲಿ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಅವರು ಕಷ್ಟಪಡ್ತಾ ಇರ್ತಾರೆ. ಇಲ್ಲಿ ಬಂದಾಗ ಮನೆ ಕೆಲಸ ಮಾಡ್ಕೊಂಡು ಸುಖವಾಗಿರ್ತಾರೆ. ಇದು ಡಿಮ್ಯಾಂಡ್ ಸ್ಟಾರ್ಟ್ ಆಗ್ಬಿಟ್ಟು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ತುಂಬ ಜನ ಬೀದರಿಂದ ಇಲ್ಲಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ರು. ಈಗಲೂ ಕೂಡ ಬೆಂಗಳೂರು ತುಂಬ ಕಡೆ ನೋಡಿ ನೀವು, ಹೆಚ್ಚಿಗೆ ಜನ ಬರ್ತಾರೆ. ನಾರ್ತ್ ಕರ್ನಾಟಕದಿಂದ ಒಂದು ಸೀಸನಲ್ಲಿ ಬಂದ್ಬಿಡ್ತಾರೆ. ಬೇಸಿಗೆಗಾಲದಲ್ಲಿ ಪಾಪ ಫ್ಯಾಮಿಲಿಗಳೇ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಹೆಂಗಸರುಗಳಿಗೆಲ್ಲ ಇದು ಐಡಿಯಾ ಬಂದ್ಬಿಟ್ಟು ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವರ ಗಂಡು ಹುಡ್ಕೊಳ್ಳೋದು, ಆರಾಮಾಗಿ ನೋಡೋದು, ಅಲ್ಲಿ ಹೆಣ್ಣು ಕೊಡಿಸೋದು, 2 ಲಕ್ಷ ರೂಪಾಯಿ ಕಮಿಷನ್ನು. ಈಗ ಮೊದಲೆಲ್ಲ ಜಾತಿ ನೋಡ್ತಾ ಇದ್ರು, ನಮ್ಮ ಜಾತಿ ಹುಡುಗಿನೇ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಜಾತಿ ನೋಡೋದಿಲ್ಲ, ಅಲ್ಲಿ ಯಾವ ಜಾತಿ ಆದರೂ ಆಗಿರ್ಬೋದು, ಜಾತಿ ಕೇಳೋದೇ ಇಲ್ಲ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಬೇಕಷ್ಟೇ. ಆ ಮನಸ್ಥಿತಿ ಬಂದಿದೆ. ಈ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಇನ್ನು ಸಾಗರ್ ಕಡೆ ಕೆಲವರು ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಈ ಥರ ನಮ್ಮ ಕಡೆ ನಡೀತಿದೆ ಅಂದಾಗ ಅವ್ರು ಹೇಳ್ತಾ, ಅಯ್ಯೋ ನಮ್ಮ ಕಡೆನೂ ಹಾಗೇನೆ, ಬ್ರಾಹ್ಮಣರು ಕೂಡ ಬೇರೆ ಕೆಲವರನ್ನ ಮದುವೆ ಮಾಡ್ಕೊಂಡು ಬರ್ತಾರೆ. ಆದರೆ ಅಲ್ಲಿ ಅವರೇ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಾರೆ. ಕಂಡೀಷನ್ ಏನಪ್ಪ ಅಂದರೆ, ಪಾಪ ಅವಳು ಅವ್ರ ಅಪ್ಪನ ಮನೆಗೆ ಹೋಗ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಅಪ್ಪ ಅಮ್ಮ ಸಂಬಂಧಿಕ ಸತ್ರ ಮಾತ್ರ ಹೋಗಬೇಕು. ಈ ಥರ ಎಲ್ಲ ಹೇಳಿ ಕಂಡೀಷನ್ ಹಾಕಿ ಹಣ ಕೇಳಿದ್ರೆ ಹಣ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪದ್ಧತಿ ನಡೀತಾ ಇದೆ ಅಂತ ಅವರು ಕೂಡ ಹೇಳಿದ್ರು. ನೋಡಿ, ಮನುಷ್ಯ ಸ್ವಾರ್ಥಿ ಹೇಗಾಗ್ತಾನೆ ಅಂದರೆ, ತನಗೆ ಎಲ್ಲ ಅನುಕೂಲಗಳು ಇದ್ದಾಗ ತನಗೆಲ್ಲ ಶಾಸ್ತ್ರಗಳು ಬೇಕು, ಎಲ್ಲ ಜಾತಿ ಪದ್ಧತಿ ಬೇಕು, ಅದರಲ್ಲಿ ವ್ಯತ್ಯಾಸಗಳನ್ನು ನೋಡ್ತಾನೆ. ಕೊನೆಗೆ ತನಗೆ ಏನೂ ಆಗ್ತಾ ಇಲ್ಲ ಎಂದಾಗ ಎಲ್ಲವನ್ನು ಬಿಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಇದು 1-2 ಎಕ್ಸಾಂಪಲ್ ತುಂಬ ನಡೀತಾ ಇದೆ. ಈಗ ಜಾತಿನ ಬಿಡ್ತಾನೆ, ಯಾಕಂದ್ರೆ ಹೆಣ್ಣು ಸಿಗ್ತಿಲ್ಲ, ರೈತರಿಗೆ ಹೆಣ್ಮಕ್ಳುಗಳನ್ನ ಕೊಡ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಸದ್ಯ ಒಂದು ಹೆಣ್ಣು ಬೇಕು, ಮನೆಯಲ್ಲಿ ಸಂಸಾರ ಮಾಡೋಕ್ಕೆ, ಜವಾಬ್ದಾರಿ ತಗೊಳ್ಳೋಕ್ಕೆ ಒಂದು ಹೆಣ್ಣು ಬೇಕೇ ಬೇಕು. ಈಗ ಜಾತಿಯನ್ನು ಬಿಡ್ತಾ ಇದ್ದಾರೆ. ಹಿಂದೆ ಜಾತಿ ಪದ್ಧತಿನ ಹೋಗ್ಲಾಡ್ಸೋಕ್ಕೆ ಬಸವಣ್ಣವ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಆಗ ತುಂಬ ಜನ ವಿದ್ಯಾವಂತರು ಇರಲಿಲ್ಲ. ಆಗಲೂ ಕೂಡ ಬಡತನ ಜಾಸ್ತಿ ಇತ್ತು, ಅಜ್ಞಾನ ಜಾಸ್ತಿ ಇತ್ತು. ಆಗಲೇ ಜಾತಿ ಪದ್ಧತಿನ ಹೋಗ್ಲಾಡಿಸ್ಬೇಕು.
ಮೂರ್ತಿ ಪೂಜೆನ ತೆಗೆದುಹಾಕಿ ಎಲ್ಲರೂ ಒಂದನ್ನೇ ಅಭ್ಯಾಸ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿ ಅದ್ಭುತವಾದ ಜ್ಞಾನ ಕೊಟ್ಟರು. ಆದರೂ ಜಗತ್ತು ಬದಲಾಗಲೇ ಇಲ್ಲ. ಮತ್ತೊಂದು ಜಾತಿ ಸೃಷ್ಟಿಯಾಯಿತು, ಲಿಂಗಾಯತ ಜಾತಿ ಅಂತ. ಅದೇ ಒಂದು ಜಾತಿ ಆಗ್ಬಿಡ್ತು. ಅಂಬೇಡ್ಕರ್ ಅವರು ಎಷ್ಟೊಂದು ಕಷ್ಟಪಟ್ಟರು, ಸಂವಿಧಾನದಲ್ಲಿ ಎಷ್ಟೊಂದು ವಿಚಾರಗಳನ್ನು ತಂದರು, ಆದರೂ ಜಾತಿ ಪದ್ಧತಿ ನಿರ್ಮೂಲವಾಗಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಈಗಲೂ ಕೂಡ ನಮ್ಮ ಹಳ್ಳಿನಲ್ಲಿ ನಮ್ಮ ಪಕ್ಕದ ಮನೆಯವರು ಅಕ್ಕಪಕ್ಕದ ಮನೆ ನಾವು ನೋಡ್ತಾ ಇರ್ತೀವಿ, ನಗು ಬರ್ತಾ ಇರುತ್ತೆ. ಗ್ಯಾಸ್ ಸಿಲಿಂಡ್ರ್ ತಂದರೆ ಆ ಸಿಲಿಂಡ್ರನ್ನ ಯಾವ್ಯಾವ ಜಾತಿಯೋ ತಂದರೋ, ಯಾರ್ಯಾರು ಮುಟ್ಟಿದಾರೋ ಅಂತ ಅದನ್ನು ತೊಳೆದು ಅದನ್ನು ಮಡಿ ಮಾಡಿ ತಗೊಂಡು ಹೋಗ್ತಾರೆ. ಯಾವುದನ್ನು? ಗ್ಯಾಸ್ ಸಿಲಿಂಡರನ್ನು. ನಮಗೆ ಅದು ನೋಡಿದಾಗೆಲ್ಲ ನಗು ಬರುತ್ತೆ. ಅಂಥ ಮನಸ್ಥಿತಿ ಇರ್ತಕ್ಕಂಥ ಈ ಜಗತ್ತಿನಲ್ಲಿ ಈಗ ಜಾತಿ ಬಿಟ್ಟು ಸದ್ಯ ಹೆಣ್ಣು ಸಿಕ್ಕರೆ ಸಾಕೊಂದು ಮಾಡ್ತಾ ಇರೋದು ಕೇವಲ ಸ್ವಾರ್ಥದಿಂದ. ಇನ್ನೊಂದು ಆಶ್ಚರ್ಯ ಏನು ಅಂದರೆ, ನಮ್ಮೂರ ಹತ್ರ ಒಂದು ಹಳ್ಳಿ ಇದೆ. ತುಂಬ ಜನ ಹುಡುಗರು ಬೆಂಗಳೂರಿಗೆ ಬರ್ತಾರೆ ಮದುವೆ ಸಮಾರಂಭಕ್ಕೆ. ಅಲ್ಲಿ ಮದುವೆ ಮಾಡಬೇಕಾದ್ರೆ ಊಟ ಬಡಿಸ್ತಾರಲ್ಲ ಒಂದಷ್ಟು ಜನ ಹುಡುಗರು. ಆ ಹುಡುಗರು ಪರ್ಮನೆಂಟಾಗಿ ಜನವಾರಗಳು ಇಟ್ಕೊಂಡಿದ್ದಾರೆ. ಊಟ ಬಡಿಸ್ಬೇಕಾದ್ರೆ ಜನವಾರ ಹಾಕ್ಕೊಂಡು ಊಟ ಬಡಿಸ್ತಾರೆ. ಆಮೇಲೆ ಊರಿಗೆ ಬರ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಜನವಾರ ತೆಗೆದು ಜೋಬ್ಗೆ ಹಾಕ್ಕೊಂಡು ಬರ್ತಾರೆ. ಇವೆಲ್ಲ ನಿಜ ರೀ. ನಮ್ಮ ಮನುಷ್ಯನ ಮನಸ್ಸುಗಳು ಈ ರೀತಿ ಇದೆ. ಸೊ ಸದ್ಯಕ್ಕೆ ಸಹಜವಾಗಿ ಪ್ರಕೃತಿಯ ನಿಯಮದ ಅನುಸಾರವಾಗಿ ಬದಲಾವಣೆಗಳು ಈಗ ಆಗ್ತಾ ಇದೆ. ಆ ಬದಲಾವಣೆನ ನಾವು ಈಗ ಸ್ವೀಕರಿಸಲೇಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ಈ ಥರ ಸರಳವಾದ ವಿಚಾರಗಳನ್ನು ಚಿಂತನೆ ಮಾಡಿ, ಸಾಧ್ಯವಾದರೆ ನೀವು ಕೂಡ ಈ ಸಮಾಜಕ್ಕೆ ಯಾರಿಗೆ ಹೆಣ್ಣು ಸಿಕ್ಕಿಲ್ವೋ ಸಹಾಯ ಮಾಡಿ. ಯಾರು ನಾರ್ತ್ ಕರ್ನಾಟಕದಲ್ಲಿದ್ದೀರೋ ಉತ್ತಮವಾದ ಅಂದರೆ ಬಡವರು ಹೆಣ್ಮಕ್ಳಿಗೆ ನೋಡ್ಕೊಳ್ಳಿ, ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ. ನಮ್ಮ ಈ ಕಡೆ ಎಲ್ಲ ಬಂದುಬಿಟ್ಟು ಅಲ್ಲಿ ಚೆನ್ನಾಗಿ ಸ್ವಲ್ಪ ಸ್ಟಡಿ ಮಾಡಿ. ಯಾಕೆ 2 lakhs ಇಸ್ ನಾಟ್ ಎ ಸಿಂಪಲ್ ಥಿಂಗ್. 2 ಲಕ್ಷ ರೂಪಾಯಿ ಸಾಮಾನ್ಯ ಆಯಿತಾ? ಸೊ ಇಲ್ಲಿ ಬಂದು ನೋಡಿ, ಸಂಪರ್ಕ ಮಾಡಿ. ಈ ವಿಡಿಯೋ ಮುಖಾಂತರ, ಯಾಕೆ ತುಂಬ ಜನ ನನ್ನ ವಿಡಿಯೋಗಳನ್ನು ನಾರ್ತ್ ಕರ್ನಾಟಕ ಜನ ನೋಡ್ತಾರೆ, ಅದಕ್ಕೋಸ್ಕರ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ. ನೀವು ಈ ಕೆಲಸ ಶುರು ಮಾಡಿ. ಪಾಪ ತುಂಬ ಜನ ನೊಂದಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅಲ್ಲಿ ಬಡ ಹೆಣ್ಣು ಮಕ್ಕಳನ್ನು ಕೊಡಿಸಿ ಅವರು ಇಲ್ಲಿ ಚೆನ್ನಾಗಿರ್ತಾರೆ. ಸೊ ಒಂದು ಕಂಡೀಷನ್ ಮಾತ್ರ ನೀವು ನೆನ್ಪಿಟ್ಕೊಳ್ಳಿ, ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾವುದೇ ಹುಡುಗ ಹಳ್ಳಿನಲ್ಲಿ ಅವನು ದುಶ್ಚಟಕ್ಕೆ ದಾಸನಾಗಿದ್ದರೆ, ಕುಡಿತಕ್ಕೆ ಬಲಿಯಾಗಿದ್ದರೆ ಅಂಥವನಿಗೆ ಹೆಣ್ಣು ಕೊಡ್ಸೋಕೆ ಹೋಗಬೇಡಿ. ಅವನು ಕಷ್ಟಪಟ್ಟು ದುಡಿತಾ ಇರ್ತಾನೆ, ಒಳ್ಳೆ ಆಸ್ತಿ ಇರುತ್ತೆ. ಆ ಥರದವ್ರು ನೋಡಿ ಸೆಲೆಕ್ಟ್ ಮಾಡಿ ನೀವು ಕೊಡಿಸಿದ್ರೆ ಸಮಾಜ ಸೇವನೆ ಆಗುತ್ತೆ, ಜಾತಿ ಪದ್ಧತಿ ನಿರ್ಮೂಲನೆ ಆಗುತ್ತೆ. ಈ ಜಾತಿ ಪದ್ಧತಿಯಿಂದ ಈ ಸಮಾಜ ಇನ್ನೂ ನಲುಗ್ತಾ ಇದೆ. ಎಲ್ಲ ರಾಜಕಾರಣಿಗಳು, ದೊಡ್ಡವರು, ತುಂಬ ಮಠಾಧಿಪತಿಗಳು, ಒಂದೊಂದು ಮಠಕ್ಕೆ ಒಂದೊಂದು ಜಾತಿಗೆ ಜಗದ್ಗುರುಗಳಿದ್ದಾರೆ. ಅತ್ಯುನ್ನತವಾದ ಸನ್ಯಾಸಿ ಅನ್ನತಕ್ಕಂಥ ಆ ಧರ್ಮದಲ್ಲಿ ಆಧ್ಯಾತ್ಮಿಕವಾದ ಚಿಂತನೆಯಲ್ಲೂ ಕೂಡ ಜಾತಿ ಸಿಹಾಕೊಂಡ್ಬಿಟ್ಟಿದೆ. ಅಲ್ಲೂ ಕೂಡ ಜಾತಿಗೊಂದು ಮಠ ಇದೆ, ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಇದೆಲ್ಲವನ್ನು ಹೋಗಲಾಡಿಸಕ್ಕೆ ಇದು ಒಂದು ಕುಟುಂಬ, ಒಂದು ಸಂಸಾರದಲ್ಲಿ ಜಾತಿ ಪದ್ಧತಿ ಹೊರಗಡೆ ಹೋದರೆ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ. ಇದು ಸಣ್ಣದಿಂದ ಹಿಡಿದು ದೊಡ್ಡದವರೆಗೆ ಯಾವಾಗ ಭಾರತದಲ್ಲಿ ಜಾತಿ ಪದ್ಧತಿ ನಿರ್ಮೂಲ ಆಗುತ್ತೋ ಆಗ ಮಾತ್ರ ಭಾರತ ಸಮೃದ್ಧವಾಗಿ ಬೆಳೆಯುತ್ತೆ. ನಮ್ಮ ಭಾರತ ದೇಶ ನಲುಗಿರೋದೇ ಜಾತಿ ಪದ್ಧತಿಯಿಂದ. ಅಸ್ಪೃಶ್ಯತೆ, ಅಸಮಾನತೆ ಅವೆಲ್ಲದರಿಂದ ನಮ್ಮ ಭಾರತ ನಲುಗು ಹೋಗಿದೆ. ಈಗ ಒಂದು ಹೊಸ ಸುಧಾರಣೆ ಆಗ್ತಾ ಇದೆ. ಯಾರ್ಯಾರು ಜಾತಿ ಅಂತ ಒದ್ದಾಡ್ತಾ ಇದ್ರೋ ಈಗ ಆ ಜಾತಿ ಹಾಳಾಗ್ತಾ ಇದೆ. ಇದು ಶುಭ ಸೂಚನೆ ಈ ಸಮಾಜಕ್ಕೆ. ಮತ್ತೆ ಮನಸ್ಥಿತಿಗಳು ವಿಕಸವಾಗಲು ಒಂದು ಒಳ್ಳೆಯ ಶುಭ ಸೂಚನೆ, ಸಂದರ್ಭ. ಉಪಯೋಗಿಸ್ಕೊಳ್ಳಿ. ನಾರ್ತ್ ಕರ್ನಾಟಕದವರು ಈ ಒಳ್ಳೆ ಕೆಲಸವನ್ನು ಮಾಡಿ ಅಲ್ವಾ. ಥ್ಯಾಂಕ್ ಯು. ದ ಸಿಂಪಲ್ ವಿಡಿಯೋ. ನಮಸ್ಕಾರ. ಅಂತರ್ಮುಖಿ ಸದಾ ಸುಖಿ.